ರಾಜ್ಯ ಸರ್ಕಾರವು ಕಂಬಳಕ್ಕೆ ಕ್ರೀಡಾ ಸ್ಥಾನಮಾನ ನೀಡಿದೆ. ಹೈಕೋರ್ಟ್ ಕೂಡ ರಾಜ್ಯಾದ್ಯಂತ ಕಂಬಳ ನಡೆಸಲು ಹಸಿರು ನಿಶಾನೆ ನೀಡಿದೆ. ಹಾಗಾಗಿ ಮುಂದಿನ ಋತುವಿನಿಂದ ರಾಜ್ಯಾದ್ಯಂತ ಕಂಬಳ ಆಯೋಜಿಸಲು ಅವಕಾಶ ಸಿಗಲಿದೆ ಎಂದು ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷ ಬೆಳಪು ದೇವಪ್ರಸಾದ್ ಶೆಟ್ಟಿ ಅವರು ಹೇಳಿದರು. ಕಂಬಳ ಅಸೋಸಿಯೇಷನ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ವತಿಯಿಂದ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಕಂಬಳ ಸಮಿತಿ, ಕಂಬಳ ವ್ಯವಸ್ಥಾಪಕರು, ಕಂಬಳ ಸಂಘಟಕರು, ಕೋಣಗಳ ಯಜಮಾನರುಗಳ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಈ ಹಿಂದೆ ಬೆಂಗಳೂರಿನಲ್ಲಿ ಕಂಬಳ ಆಯೋಜಿಸಿದಾಗ ಮೈಸೂರು, ಶಿವಮೊಗ್ಗದಲ್ಲಿ ಕಂಬಳ ನಡೆಸಬೇಕು ಎಂಬ ಬೇಡಿಕೆ ಇತ್ತು. ಇದೀಗ ಎಲ್ಲ ಅಡೆತಡೆಗಳು ದೂರವಾಗಿದೆ. ರಾಜ್ಯಾದ್ಯಂತ ಕಂಬಳ ನಡೆಸಬಹುದಾಗಿದೆ. ಪಿಲಿಕುಳ ಕಂಬಳದ ಬಗ್ಗೆ ಶೀಘ್ರದಲ್ಲೇ ಹೈಕೋರ್ಟ್ ತೀರ್ಪು ನೀಡಲಿದೆ ಎಂದ ದೇವಪ್ರಸಾದ್ ಶೆಟ್ಟಿ ಅವರು, ಕಂಬಳ ಕ್ರೀಡೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದಾಗ ಎಲ್ಲರೂ ಒಂದೇ ಕುಟುಂಬ ಎಂಬ ಭಾವನೆಯಲ್ಲಿ ಸರಿ ಮಾಡಿಕೊಳ್ಳುತ್ತೇವೆ. ಕಂಬಳದ ಇತಿಹಾಸದಲ್ಲಿ ಇದೇನು ಹೊಸತಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನೇ ವೈಭವೀಕರಿಸಲಾಗುತ್ತಿದೆ. ಮಂಗಳೂರು ಕಂಬಳದಲ್ಲಿ ಇಂತಹದ್ದೇ ಘಟನೆ ನಡೆದಿದ್ದು, ಇದನ್ನು ನಾವು ಮಾತುಕತೆಯ ಮೂಲಕ ಬಗೆಹರಿಸಿದ್ದೇವೆ. ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷ ಬೆಳಪು ದೇವಪ್ರಸಾದ್ ಶೆಟ್ಟಿ ಅವರು ಹೇಳಿದರು. ರಾಜ್ಯ ಕಂಬಳ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಕೋಣದ ಯಜಮಾನರು ಮತ್ತು ನಮ್ಮ ವ್ಯವಸ್ಥಾಪಕರು ಹಾಗೂ ಎಲ್ಲ ಕೋಣದ ಬೇರೆ ಬೇರೆ ಸೇವೆ ಮಾಡುವಂಥ ವರ್ಗದ ಪ್ರಮುಖರನ್ನು ಸೇರಿ ಈ ದಿನವೊಂದು ನಾವು ತುರ್ತು ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯ ವಿಚಾರಗಳು ಅಂತ ಹೇಳಿದರೆ, ನಮಗೆ ಸರ್ಕಾರದಿಂದ ಬಂದಂಥ ಅನುದಾನ ಈಗಾಗಲೇ 10 ಕಂಬಳಗಳಿಗೆ 5 ಲಕ್ಷದಂತೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಆ ಬಿಡುಗಡೆಗೊಂಡಂಥ ಅನುದಾನ ಎಲ್ಲರಿಗೆ ಸರಿಸಮಾನವಾಗಿ ಹಂಚಿಕೆ ಮಾಡಬೇಕು. ನಮ್ಮ ಕಂಬಳದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಅನುದಾನ ದೊರೆಯಬೇಕು ಎಂಬ ಬಗ್ಗೆ ನಾವು ಚರ್ಚೆ ಮಾಡುವುದು ಪ್ರಮುಖವಾದಂಥ ಒಂದು ವಿಚಾರ. ಅದರೊಂದಿಗೆ ಕ್ರೀಡಾ ಇಲಾಖೆಯಿಂದ ನಿನ್ನೆ ಅಷ್ಟೇ ಆದೇಶವಾಗಿ ಬಂದಿದೆ. 2 ಲಕ್ಷ 20 ಕಂಬಳಗಳಿಗೆ 2 ಲಕ್ಷ ಅನುದಾನ ಮಂಜೂರಾಗಿದೆ. ಆ ಮಂಜೂರಾದಂಥ ಅನುದಾನ ನಮಗೆ ದೊರಕಬೇಕಾದರೆ ಕ್ರೀಡಾ ಇಲಾಖೆಯ ಲೋಗೋ ಹಾಕುವುದನ್ನು ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಅದರೊಂದಿಗೆ ಆಮಂತ್ರಣ ಪತ್ರಿಕೆಯಲ್ಲೂ ಕೂಡ ಕ್ರೀಡಾ ಇಲಾಖೆಯ ಒಂದು ಲೋಗೋವನ್ನು ಹಾಕಬೇಕು. ಅದರೊಂದಿಗೆ ರಾಜ್ಯ ಕಂಬಳ ಅಸೋಸಿಯೇಷನ್ನಿಂದ ಅನುಮೋದನೆಗೊಂಡಂಥ ಆ ಕಂಬಳ ಆಗಬೇಕು. ಈಗಾಗಲೇ ನಮ್ಮ ಸರ್ಕಾರದಿಂದ ನಮ್ಮ ಕಂಬಳಕ್ಕೆ ರಾಜ್ಯ ಮಾನ್ಯತೆ ದೊರಕಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರೀಡಾ ಸಚಿವರೇ ಆಗಿರುವುದರಿಂದ ನಮಗೆ ವಿಶೇಷವಾಗಿ ರಾಷ್ಟ್ರೀಯ ಮಾನ್ಯತೆ ದೊರಕದೆ ರಾಜ್ಯ ಮಾನ್ಯತೆ ದೊರಕಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಭಾಳಷ್ಟು ವರ್ಷಗಳ ಹಿಂದೆ PR ಶೆಟ್ಟಿಯವರು, ಗುಣಪಾಲ್ ಕಡಂಬ್ರವರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ಹಿಂದಿನ ಸಚಿವರಾದ ಸುನೀಲ್ ಕುಮಾರ್ ಅವರು ಹಾಗೆ ಅನೇಕ ರೀತಿಯ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಸಂದರ್ಭದಲ್ಲಿ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಆಗಿಲ್ಲ. ಪ್ರಸಕ್ತ ವರ್ಷ ನಮ್ಮ ಸ್ಪೀಕರ್ ಆದಂಥ UT ಖಾದರ್ ಅವರು, ನಮ್ಮ ಅಶೋಕ್ ರೈ ಶಾಸಕರು, ಮಂಜುನಾಥ್ ಭಂಡಾರಿಯವರು, ಐವನ್ ಡಿಸೋಜರವರು ಹಾಗೂ ಬೇರೆಲ್ಲ ಶಾಸಕರುಗಳು ಸೇರಿ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದು ಈ ಕಂಬಳ ಸಮಿತಿಗೆ ಒಂದು ಅನುಮೋದನೆ ತಾವು ನೀಡಬೇಕು. ಸಭೆಯಲ್ಲಿ ಕಂಬಳ ಅಸೋಸಿಯೇಷನ್ ಕಾರ್ಯದರ್ಶಿ ವಿಜಯಕುಮಾರ್ ಕಂಗಿನಮನೆ, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಬಾರ್ಕೂರು ಶಾಂತರಾಮ್ ಶೆಟ್ಟಿ, ಶ್ರೀಕಾಂತ್ ಭಟ್ ನಂದಳಿಕೆ, ರೋಹಿತ್ ಹೆಗ್ಡೆ ಹೆರ್ಮಾಳ್, ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷ ಭಾಸ್ಕರ್ ಕೋಟ್ಯಾನ್, ಕಂಬಳ ಸಮಿತಿಯ ಮಾಜಿ ಅಧ್ಯಕ್ಷ PR ಶೆಟ್ಟಿ, ಸಾಂಪ್ರದಾಯಿಕ ಕಂಬಳ ಸಮಿತಿಯ ಅಧ್ಯಕ್ಷ ಮಂಜು ಪೂಜಾರಿ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, V4 ನ್ಯೂಸ್, ಮಂಗಳೂರು.